ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇಂದಿನ ಈ ಸಂಚಿಕೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ KSRP 2017 ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ. 2017 ಪ್ರಶ್ನೆ ಪತ್ರಿಕೆ. ಈ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಯಾಕೆ ಬಿಡಿಸಬೇಕು, ಯಾಕೆ ನೋಡಬೇಕಂತಂದರೆ, ಮುಂದೆ ಪರೀಕ್ಷೆಗಳು ನಡೆದಾಗ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಿದ್ದ, ಅದರಲ್ಲೂ ಈ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು 20 ರಿಂದ 30 ಅಥವಾ 25 ಪ್ರಶ್ನೆಗಳನ್ನು ಎಲ್ಲ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಲ್ಲ ಪ್ರಶ್ನೆ ಪತ್ರಿಕೆಯಿಂದ ಬರುವ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಈ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೀನಿ. ಎಲ್ಲರೂ ಇದನ್ನು ಕೊನೆವರೆಗೆ ನೋಡಿ. ಬನ್ನಿ, ಮೊದಲನೇ ಪ್ರಶ್ನೆ. 1 ಕ್ಯೂಸೆಕ್ ಅಂದರೆ ಡ್ಯಾಶ್ ಲೀಟರ್ನಷ್ಟು ದ್ರವ 1 ಸೆಕೆಂಡ್ಗೆ ಹರಿಯುವಂಥದ್ದು. 1 ಕ್ಯೂಸೆಕ್ ಅಂದರೆ ಎಷ್ಟು ಲೀಟ್ರು ದ್ರವ 1 ಸೆಕೆಂಡ್ಗೆ ಹರಿತೈತೆ ಅಂತಂದರೆ ಆಯ್ಕೆ ಸಿ 28.32 ಲೀಟರ್ನಷ್ಟು 1 ಸೆಕೆಂಡ್ಗೆ ಹರಿಯುವಂಥದ್ದು. ಎರಡನೇ ಪ್ರಶ್ನೆ. ಸಂಚಾರ ನಿಯಂತ್ರಣ ದೀಪಗಳಲ್ಲಿ ಕೆಂಪು ಬಣ್ಣವನ್ನು ಬಳಸಲು ಕಾರಣವೇನು ಎಂಬುದು ಈ ಪ್ರಶ್ನೆಯಾಗಿದೆ. ಆಯ್ಕೆ ಬಿ, ಕೆಂಪು ಬಣ್ಣದ ಕಿರಣಗಳು ಹೆಚ್ಚು ತರಂಗ ದೂರ ಒಳಗೊಂಡಿದ್ದರಿಂದ ದೂರದಿಂದಲೇ ಗುರುತಿಸುವುದು ಸುಲಭ. ನೋಡಿ, ನಾವೇನು ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ನೋಡ್ತೀವಲ್ಲ, ಕೆಂಪು ಲೈಟ್ ಅಥವಾ ಕೆಂಪು ದ್ವೀಪ ನಿಲ್ಲಿಸುವ ಸೂಚನೆ ಆಗಿರ್ತತಿ. ಯಾಕೆ ಆ ಕೆಂಪು ಬಣ್ಣನೇ ನಾವು ಬಳಸ್ಬೇಕಂತಂದರೆ ಅದು ಹೆಚ್ಚು ದೂರದಿಂದನೇ ನಮಗೆ ಕ್ಯಾಪ್ಚರ್ ಆಗುತ್ತೆ. ಹಾಗಾಗಿ ಕೆಂಪು ಬಣ್ಣದ ಕಿರಣಗಳನ್ನು ಟ್ರಾಫಿಕ್ನಲ್ಲಿ ಬಳಸ್ತಾರೆ. ಮುಂದಿನ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಸಂಪತ್ತಿನ ಸಮಾನ ಹಂಚಿಕೆಯು ಯಾವ ಮೌಲ್ಯವನ್ನು ಸೂಚಿಸುತ್ತದೆ? ಅಂದರೆ ಸಂಪತ್ತಿನ ಸಮಾನ ಹಂಚಿಕೆ ಯಾವ ಮೌಲ್ಯ ಅಂದರೆ ಆಕೆ ಡಿ, ಸಮಾಜವಾದ ಮೌಲ್ಯವನ್ನು ಇದು ಸೂಚಿಸುತ್ತದೆ. ಮುಂದಿನ ಪ್ರಶ್ನೆ. ಪಂಚಶೀಲ ತತ್ವಗಳು ಯಾವ ಮೌಲ್ಯವನ್ನು ಆಧರಿಸಿವೆ? ನೋಡಿದ್ರ, ಪಂಚಶೀಲ ತತ್ವಗಳು ಯಾವ ಮೌಲ್ಯವನ್ನು ಆಧರಿಸಿದೆ, ಯಾವ ಮೌಲ್ಯವನ್ನು ಸೂಚಿಸ್ತದೆ ಅಂದರೆ ಅಂತಾರಾಷ್ಟ್ರೀಯ ಸಹಭಾಗಿತ್ವ ಮೌಲ್ಯವನ್ನು ಈ ಪಂಚಶೀಲ ತತ್ವಗಳು ಸೂಚಿಸ್ತವೆ ಅಥವಾ ಆಧರಿಸಿವೆ. ಮುಂದಿನ ಪ್ರಶ್ನೆ. ರಾಷ್ಟ್ರೀಯ ಹಬ್ಬಗಳ ಆಚರಣೆಯು ಏನನ್ನು ಸಾಧಿಸುತ್ತವೆ? ಅಂದರೆ ಏನನ್ನ ನಮಗೆ ಯಾವುದನ್ನು ಭದ್ರತೆನೋ ಅಥವಾ ವಿಶ್ವಾಸಾರ್ಹತೆನೋ ಅಭಿವೃದ್ಧಿನೋ ಭಾವೈಕ್ಯತೆನೋ ಏನನ್ನು ಸಾಧಿಸ್ತದೆ ಅಂದರೆ ರಾಷ್ಟ್ರೀಯ ಹಬ್ಬಗಳು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾಧಿಸುತ್ತವೆ ಎಂಬುದು ಈ ಪ್ರಶ್ನೆಗೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಆರನೇ ಪ್ರಶ್ನೆ. ಭಾರತವು ಜಗತ್ತಿನ ಭೂ ವಿಸ್ತೀರ್ಣದಲ್ಲಿ 7ನೇ ದೊಡ್ಡ ದೇಶವಾಗಿದೆ. ಓಕೆನಾ? ಜನಸಂಖ್ಯೆಯಲ್ಲಿ ಮೊದಲ ದೇಶ, ಈ ಪ್ರಸ್ತುತ ಮೊದಲ ದೇಶ, ಹಾಗೂ ಭೂ ವಿಸ್ತೀರ್ಣದಲ್ಲಿ 7ನೇ ದೊಡ್ಡ ದೇಶವಾಗಿದೆ. ಇದರ ವಿಸ್ತೀರ್ಣವು ಜಗತ್ತಿನ ವಿಸ್ತೀರ್ಣದಲ್ಲಿ ಎಷ್ಟು ಪರ್ಸೆಂಟ್ ಇದೆ ಎಂಬುದು ಈ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಆಯ್ಕೆ ಡಿ, 2.4% ಭೂ ವಿಸ್ತೀರ್ಣವು ನಮ್ಮ ಭಾರತವು ಇಡೀ ಪ್ರಪಂಚದ ವಿಸ್ತೀರ್ಣದಲ್ಲಿ ಕಂಡು ಬರ್ತೈತಿ. ಮುಂದಿನ ಪ್ರಶ್ನೆ, ಇದು ಭಾಳ ಇಂಪಾರ್ಟೆಂಟು. ಇದು ಹಿಂದೆ ಎಲ್ಲ ನಡೀತಿತ್ತಲ್ಲ ಪ್ರಶ್ನೆಗಳು, ಪರೀಕ್ಷೆಗಳಲ್ಲಿ ಈ ಪ್ರಶ್ನೆ ಅತಿ ಹೆಚ್ಚು ಬಾರಿ ರಿಪೀಟ್ ಆಗ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ಕೇಳಿಲ್ಲ, ಮುಂದೆ ಕೇಳಬಹುದು. ಆದರೆ ಒಂದು ನೆನಪಿರಲಿ, 1 ನಾಟಿಕಲ್ ಮೈಲಿ ಎಂದರೆ ಎಷ್ಟು ಕಿಲೋಮೀಟರ್ ಎಂಬುದು ಈ 7ನೇ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಆಯ್ಕೆ ಬಿ, 1.852 1852 ಕಿಲೋಮೀಟರ್. 1.852 ಕಿಲೋಮೀಟರ್ 1 ನಾಟಿಕಲ್ ಮೈಲಿಯನ್ನು ಸೂಚಿಸುತ್ತದೆ. ಮುಂದಿನ 9ನೇ ಪ್ರಶ್ನೆ. ಬಾಕ್ರಾನಂಗಲ್ ಅಣೆಕಟ್ಟನ್ನು ಈ ನದಿಗೆ ಕಟ್ಟಲಾಗಿದೆ. 9ನೇ ಪ್ರಶ್ನೆ ಆಯ್ಕೆ ಸಿ, ಇದು ಸಟ್ಲೇಜ್ ನದಿಗೆ ಕಟ್ಟಲಾಗಿದೆ. ಮುಂದಿನ ಪ್ರಶ್ನೆ, 10ನೇ ಪ್ರಶ್ನೆ. ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಕೊನೆಯ ವಿದೇಶಿಯರು ಯಾರು ಎಂಬುದು ಈ ಪ್ರಶ್ನೆ. ಫ್ರೆಂಚರು ಕೊನೆಯ ವಿದೇಶಿಗರು. ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಮುಸ್ಲಿಮರಿಗೆ ಭಾಗವಹಿಸದಂತೆ ಕರೆ ನೀಡಿದವರು ಯಾರು? ನೋಡ್ರಿ, ಅವಾಗ ಕ್ವಿಟ್ ಇಂಡಿಯಾ ಚಳುವಳಿ ನಡೀತಲ್ಲ, ಅವಾಗ ಮುಸ್ಲಿಮರು ಭಾಗವಹಿಸಬೇಡಿ ಅಂತೇಳಿ ಹೇಳ್ತಾರೆ. ಅದು ಯಾರು ಎಂಬುದು 11ನೇ ಪ್ರಶ್ನೆ ಆಗಿದೆ. ಮಹಮ್ಮದ್ ಅಲಿ ಜಿನ್ನಾ. ಆಯ್ಕೆ ಡಿ, ಮಹಮ್ಮದ್ ಅಲಿ ಜಿನ್ನಾ ಅವರು ಈ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ನಮ್ಮ ಮುಸ್ಲಿಮರು ಭಾಗವಹಿಸಬೇಡ್ರಿ ಅಂತೇಳಿ ಅವರು ಪಂಗಡಕ್ಕೆ ಅವರು ಹೇಳ್ತಾರೆ. 12ನೇ ಪ್ರಶ್ನೆ. ಇಟಲಿಯ ಕ್ರಾಂತಿವೀರ ಗ್ಯಾರಿಬಾಲ್ಡಿಯನ್ನು ತಮ್ಮ ಆದರ್ಶ ವ್ಯಕ್ತಿಯನ್ನಾಗಿ ಸ್ವೀಕರಿಸಿದ ಭಾರತೀಯ ಯಾರು ಎಂಬುದು 12ನೇ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ 12ನೇ ಪ್ರಶ್ನೆಗೆ ಆಯ್ಕೆ ಸಿ, ಲಾಲಾ ಲಜಪತ್ ರಾಯ್ ಅವರು
ಕ್ರಾಂತಿವೀರ ಗ್ಯಾರಿಬಾಲ್ಡಿಯನ್ನ ತಮ್ಮ ಆದರ್ಶ ವ್ಯಕ್ತಿಯನ್ನಾಗಿ ಸ್ವೀಕರಿಸಿದ ಭಾರತೀಯರು. 13ನೇ ಪ್ರಶ್ನೆ, ಅಖಿಲ ಭಾರತ ಮುಸ್ಲಿಂ ಲೀಗ್ ಯಾವಾಗ ಸ್ಥಾಪನೆ ಆಯಿತು ಅಂತಂದರೆ ಆಯ್ಕೆ ಎಲ್ಲರಿಗೂ ಗೊತ್ತಿರುತ್ತೆ, 1906 ಢಾಕಾದಲ್ಲಿ ಇದು ಸ್ಥಾಪನೆ ಆಗ್ತತಿ. ಮುಂದಿನ ಪ್ರಶ್ನೆ, ಕಾಂಗ್ರೆಸ್ನ ಯಾವ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ ಸ್ಥಾಪನೆಯ ನಿರ್ಣಯ ಅಂಗೀಕರಿಸಲಾಯಿತು ಎಂಬುದು ಈ ಪ್ರಶ್ನೆಯಾಗಿದೆ. ಯಾವಾಗ ಆಗೋದಂದರೆ ಆಕೆ ಡಿ, ಲಾಹೋರ್ ಕಾಂಗ್ರೆಸ್ ಅಧಿವೇಶನ 1929 ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ ನಿರ್ಣಯವನ್ನು ನಾವು ಅಂಗೀಕಾರ ಮಾಡ್ತಾರಲ್ಲ, ಯಾರು? ಜವಾಹರ್ಲಾಲ್ ನೆಹರೂರವರು. 15ನೇ ಪ್ರಶ್ನೆ, ಕರ್ನಾಟಕದ ಗಾಂಧಿ ಎಂದು ಪ್ರಸಿದ್ಧವಾದ ವ್ಯಕ್ತಿ ಯಾರು ಎಂಬುದು ಈ ಪ್ರಶ್ನೆಯಾಗಿದೆ. ಕರ್ನಾಟಕದ ಗಾಂಧಿ ಎಂದು ಯಾರು ಪ್ರಸಿದ್ಧರಾಗಿದ್ರು ಅಂದರೆ ಹರ್ಡೇಕರ್ ಮಂಜಪ್ಪ ಅವರನ್ನು ಕರ್ನಾಟಕದ ಗಾಂಧಿ ಎಂದು ಕರೆಯುತ್ತಾರೆ. ಯಾರು? ಹರ್ಡೇಕರ್ ಮಂಜಪ್ಪ. 16ನೇ ಪ್ರಶ್ನೆ, ಸಾಮಾನ್ಯವಾಗಿ ಬ್ರಿಟಿಷ್ ಚರಿತ್ರಕಾರರು ಭಾರತೀಯರ ಸ್ವಾತಂತ್ರ್ಯದ ಎಲ್ಲ ಹೋರಾಟಗಳನ್ನು ಡ್ಯಾಶ್ ಎಂಬುದಾಗಿ ಬಿಂಬಿಸ್ತಾರವರು. ಈ ಹೋರಾಟನ ಏನಂತ ಕ್ಯಾಸುವಲ್ ಏನಂತ ಬಿಂಬಿಸ್ತಾರೆ ಬ್ರಿಟಿಷರು ಎಂಬುದು 16ನೇ ಪ್ರಶ್ನೆ. ಬಂಡಾಯ ಅಥವಾ ದಂಗೆ ಎಂದು ಗುರುತಿಸ್ತಾರೆ. 17ನೇ ಪ್ರಶ್ನೆ, ಶಾಹು ಮಹಾರಾಜ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ರವರು ಡ್ಯಾಶ್ರ ಅಂದರೆ ಯಾರ ಬೋಧನೆಗಳಿಂದ ಪ್ರಭಾವಿತರಾಗಿದ್ದರು ಎಂಬುದು 17ನೇ ಪ್ರಶ್ನೆ. ಯಾರು ಅಂದರೆ ಆಯ್ಕೆ ಡಿ, ಜ್ಯೋತಿಬಾ ಫುಲೆ ಅವರ ಬೋಧನೆಗಳನ್ನು ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಶಾಹು ಮಹಾರಾಜರು ಇವರ ಬೋಧನೆಗಳಿಂದ ಪ್ರಭಾವಿತರಾಗಿದ್ದರು. 18ನೇ ಪ್ರಶ್ನೆ, ಗಾಂಧೀಜಿಯವರು ಅಸಹಕಾರ ಚಳುವಳಿಯನ್ನು ಡ್ಯಾಶ್ನಲ್ಲಿ ನಡೆದ ಹಿಂಸಾತ್ಮಕ ಘಟನೆಯ ನಂತರ ಹಿಂತೆಗೆದುಕೊಂಡರು. ಅಂದರೆ ಅಸಹಕಾರ ಚಳುವಳಿಯನ್ನು ಗಾಂಧೀಜಿ ಮುನ್ನಡೆಸ್ಕೊಂಡು ಹೋಗ್ತಿದ್ರು. ಆಗ ಒಂದು ಹಿಂಸಾತ್ಮಕ ಘಟನೆ ನಡೀತೈತಿ, ಅವಾಗ ಈ ಅಸಹಕಾರ ಚಳುವಳಿಯನ್ನು ಹಿಂತೆಗೆದುಕೊಳ್ತಾರೆ. ಅಂದರೆ ಯಾವ ಘಟನೆಯ ನಂತರ ಎಂಬುದು 18ನೇ ಪ್ರಶ್ನೆಯಾಗಿದೆ. ಇದು ಚೌರಿ ಚೌರಾ ಘಟನೆಯ ನಂತರ ಈ ಅಸಹಕಾರ ಚಳುವಳಿಯನ್ನು ಹಿಂತೆಗೆದುಕೊಳ್ತಾರೆ. 19ನೇ ಪ್ರಶ್ನೆ, 2ನೇ ಮಹಾಯುದ್ಧದಲ್ಲಿ USA ಭಾಗವಹಿಸಲು ಕಾರಣ ಏನು? ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ ಭಾಗವಹಿಸಲು ಕಾರಣ ಏನು ಎಂಬುದು 19ನೇ ಪ್ರಶ್ನೆ. ಇದು ಪರ್ಲ್ ಹಾರ್ಬರ್ ಮೇಲೆ ಜಪಾನ್ ದಾಳಿ ಮಾಡಿದ್ದರಿಂದ USA ಭಾಗವಹಿಸಲು ಇದು ಮುಖ್ಯ ಕಾರಣವಾಗ್ತದೆ. 20ನೇ ಪ್ರಶ್ನೆ, ಭಾರತದ ಒಟ್ಟು ಭೌಗೋಳಿಕ ವಿಸ್ತಾರದ ಡ್ಯಾಶ್ರಷ್ಟು ಅರಣ್ಯ ಪ್ರದೇಶವಿದೆ ಎಂಬುದು 20ನೇ ಪ್ರಶ್ನೆಯಾಗಿದೆ. 21.2% ಭಾರತದ ಒಟ್ಟು ಭೌಗೋಳಿಕ ವಿಸ್ತಾರದ ಭೂಭಾಗದಲ್ಲಿ 21.2% ಅರಣ್ಯ ಪ್ರದೇಶವಿದೆ. 21ನೇ ಪ್ರಶ್ನೆ, ಇದು ದೇಶದ ನೈಸರ್ಗಿಕ ಸಂಪತ್ತನ್ನು ತೋರಿಸ್ತದೆ. ಯಾವುದು? ಕೈಗಾರಿಕೆನ, ಅರಣ್ಯನ, ಬೆಳೆಗಳು ಅಥವಾ ಮಾನವ ಸಂಪತ್ತು? ಇದು ದೇಶದ ನೈಸರ್ಗಿಕ ಸಂಪತ್ತನ್ನು ತೋರಿಸೋದು ಯಾವುದಂದರೆ ಆಕೆ ಸಿ, ಅರಣ್ಯವೆಂಬುದು ಇದು ದೇಶದ ನೈಸರ್ಗಿಕ ಸಂಪತ್ತನ್ನು ತೋರಿಸಿಕೊಡುತ್ತದೆ. 22ನೇ ಪ್ರಶ್ನೆ, ಇವುಗಳಲ್ಲಿ ಒಂದು ವಿಘಟಕ ಜೀವಿ ಯಾವುದು? ವಿಘಟಕ ಜೀವಿ ಯಾವುದು ಎಂಬುದು 22ನೇ ಪ್ರಶ್ನೆ ಆಗಿದೆ. 22ನೇ ಪ್ರಶ್ನೆ ಆಯ್ಕೆ ಸಿ, ಏಕಕೋಶ ಜೀವಿನ ನಾವು ಒಂದು ವಿಘಟಕ ಜೀವಿ ಅಂತ ಹೇಳಿ ಕರಿತೀವಿ. 23ನೇ ಪ್ರಶ್ನೆ, ರುದರ್ ಫೋರ್ಡ್ ರವರ ಚದುರುವಿಕೆಯ ಪ್ರಯೋಗದಲ್ಲಿ ಆಲ್ಫಾ ಕಣ ವಿಚಲಿತವಾಗುವುದು ಏಕೆ? ಯಾವ ಕಾರಣ, ಯಾವ ಬಲದಿಂದ ಅಂತೇಳಿ 23ನೇ ಪ್ರಶ್ನೆ ಕೇಳಿದರೆ ಇದು ವಿಕರ್ಷಣ ಬಲದಿಂದ ರುದರ್ ಫೋರ್ಡ್ ಚದುರುವಿಕೆ ಪ್ರಯೋಗ ವಿಚಲಿತ ಆಗ್ತದೆ. ಯಾವುದು? ವಿಕರ್ಷಣ ಬಲದಿಂದ. 24ನೇ ಪ್ರಶ್ನೆ, ಸಂಗೀತ ಸ್ವರಗಳಾದ ಸರಿಗಮ ಪದನಿಸ ಈ ಅಕ್ಷರಗಳಲ್ಲಿ ಮೊದಲನೇ ಸಾ ಮತ್ತು ಕೊನೆಯ ಸಾಕ್ಕಿಂತ ಈ ಅಂತ್ಯದಲ್ಲಿ ಭಿನ್ನವಾಗಿರುತ್ತದೆ. ಯಾವ ಅಂತ್ಯದಲ್ಲಿ? ಮೊದಲನೇ ಸಾ ಮತ್ತು ಕೊನೆಯ ಸಾ ಇದು ಯಾವ ಅಂತ್ಯದಲ್ಲಿ ಭಿನ್ನವಾಗಿರುತ್ತದೆ ಎಂಬುದು 24ನೇ ಪ್ರಶ್ನೆ. ಇದು ಆವೃತ್ತಿಯಲ್ಲಿ ಭಿನ್ನವಾಗಿರುತ್ತದೆ. 25ನೇ ಪ್ರಶ್ನೆ, ಇದು ಮೆಂಟಲ್ ಎಬಿಲಿಟಿ. 26ನೇ ಪ್ರಶ್ನೆ, ಬ್ರಿಕ್ಸ್ ದೇಶಗಳು ಯಾವುವು ಎಂಬುದು ಈ ಪ್ರಶ್ನೆಯಾಗಿದೆ. ಇದು 2017ನೇ ಪ್ರಶ್ನೆ ಪತ್ರಿಕೆ, 2017ನೇ ವರ್ಷದ 2017ರಲ್ಲಿ ನಡೆದಂತಹ ಪ್ರಶ್ನೆ ಪತ್ರಿಕೆ ಆಗಿರೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ಬ್ರಿಕ್ಸ್
ದೇಶಗಳು 10 ದೇಶಗಳಾಗಿವೆ. ಬ್ರಿಕ್ಸ್ 10 ದೇಶಗಳಾಗಿವೆ. ಅವು ಯಾವ್ಯಾವು ಅಂತೇಳಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಬ್ರಿಕ್ಸ್ ದೇಶಗಳು ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ, ದಕ್ಷಿಣ ಆಫ್ರಿಕಾ. ಇವು 2017ರ ಮಟ್ಟಿಗೆ 5 ರಾಷ್ಟ್ರಗಳು ಬ್ರಿಕ್ಸ್ ಒಕ್ಕೂಟದಲ್ಲಿ ಕಂಡುಬಂದವು. ಈಗ 10 ರಾಷ್ಟ್ರಗಳಿವೆ, ನೋಡಿಕೊಳ್ಳಿ ಒಮ್ಮೆ. 27ನೇ ಪ್ರಶ್ನೆ, ಗ್ರಂಥಿಗಳ ರಾಜ ಎಂದು ಈ ಗ್ರಂಥಿಗೆ ಕರೆಯುತ್ತಾರೆ. ಏನು? ಗ್ರಂಥಿಗಳ ರಾಜ. ಗ್ರಂಥಿಗಳ ರಾಜ ಎಂದು ಈ ಗ್ರಂಥಿಗೆ ಕರೆಯುತ್ತಾರೆ ಎಂಬುದು 27ನೇ ಪ್ರಶ್ನೆ. ಆಯ್ಕೆ ಡಿ. ಪಿಟ್ಯೂಟರಿ ಗ್ರಂಥಿಯನ್ನು ಗ್ರಂಥಿಗಳ ರಾಜ ಎಂದು ಕರೆಯುತ್ತೇವೆ. ಮುಂದಿನ ಪ್ರಶ್ನೆ 28ನೇ ಪ್ರಶ್ನೆ, ನಿರ್ವಾತದಲ್ಲಿ ಬೆಳಕಿನ ವೇಗ ಸೆಕೆಂಡ್ಗೆ ಡ್ಯಾಶ್ರಷ್ಟು ಇರುತ್ತದೆ. ನಿರ್ವಾತದಲ್ಲಿ ಬೆಳಕಿನ ವೇಗ ಎಷ್ಟು ಕಿಲೋಮೀಟರ್ ಸ್ಪೀಡ್ ಇರ್ತದೆ 1 ಸೆಕೆಂಡ್ಗೆ ಎಂಬುದು 28ನೇ ಪ್ರಶ್ನೆ. 3 ಲಕ್ಷ ಕಿಲೋಮೀಟರ್ 1 ಸೆಕೆಂಡ್ಗೆ ಇರುತ್ತದೆ. 29ನೇ ಪ್ರಶ್ನೆ, ಸಮುದ್ರದ ಆಳವನ್ನು ಈ ಸಾಧನದಿಂದ ನಾವು ಅಳೆಯುತ್ತೇವೆ ಎಂಬುದು ಈ ಪ್ರಶ್ನೆಯಾಗಿದೆ. 29 ಆಯ್ಕೆ ಸಿ, ಬಾಥೋಮೀಟರ್ ಅಥವಾ ಫ್ಯಾಥೋಮೀಟರ್. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಿ. ಹೊಯ್ಸಳರ ರಾಜಧಾನಿ ದ್ವಾರ ಸಮುದ್ರ ಈಗಿನ ಹೆಸರು ಏನು? ಹೊಯ್ಸಳರ ರಾಜಧಾನಿ ಏನು ದ್ವಾರ ಸಮುದ್ರ ಇತ್ತೋ ಅದು ಇವಾಗಿನ ಹೆಸರು ಏನೆಂಬುದು ಪ್ರಶ್ನೆಯಾಗಿದೆ. ಹಳೆಬೀಡನ್ನು ಮೊದಲಿಗೆ ನಾವು ದ್ವಾರ ಸಮುದ್ರ ಅಂತ ಹೇಳಿ ಕರಿತಿದ್ವಿ. 31ನೇ ಪ್ರಶ್ನೆ, ಮಾನವ ಹಕ್ಕುಗಳನ್ನು ಯಾವ ಸಂಸ್ಥೆ ಘೋಷಿಸಿತು? ಮಾನವ ಹಕ್ಕುಗಳನ್ನು ಯಾವ ಸಂಸ್ಥೆ ಘೋಷಿಸಿತು ಅಂದರೆ ವಿಶ್ವಸಂಸ್ಥೆ ಮಾನವ ಹಕ್ಕುಗಳನ್ನು ಘೋಷಣೆ ಮಾಡಿತು. ಈ ಕೆಳಗಿನವುಗಳಲ್ಲಿ ಯಾವುದು ಅಪರಾಧವಾಗಿದೆ? ಸರ್ಕಾರದ ಆದೇಶವನ್ನು ನ್ಯಾಯಾಂಗದಲ್ಲಿ ಪ್ರಶ್ನಿಸುವುದು, ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳನ್ನು ರದ್ದುಪಡಿಸುವುದು, ಅಸ್ಪೃಶ್ಯತೆಯನ್ನು ಆಚರಿಸುವುದು, ಮೂಲಭೂತ ಕರ್ತವ್ಯಗಳನ್ನು ಪಾಲಿಸದಿರುವುದು. ಇದರಲ್ಲಿ ಯಾವುದು ಅಪರಾಧ ಎಂಬುದು ಪ್ರಶ್ನೆಯಾಗಿದೆ. ಆಯ್ಕೆ ಸಿ, ಅಸ್ಪೃಶ್ಯತೆಯನ್ನು ಆಚರಿಸದೇ ಇರುವುದು. ನಾವು ಅಸ್ಪೃಶ್ಯತೆಯನ್ನು ಆಚರಿಸುವುದು ಒಂದು ದೊಡ್ಡ ಅಪರಾಧವಾಗಿದೆ. ಇದು 17ನೇ ವಿಧಿ ಇದ್ರ ಬಗ್ಗೆನೇ ಹೇಳ್ತತಿ, ಅಸ್ಪೃಶ್ಯತೆ ಬಗ್ಗೆ ಹೇಳ್ತತಿ. ಸರಿಯಾದ ಉತ್ತರ ಅಸ್ಪೃಶ್ಯತೆಯನ್ನು ಆಚರಿಸುವುದು ಇದು ಅಪರಾಧ. ಇತ್ತೀಚೆಗೆ ಇದು ಕರೆಂಟ್ ಅಫೈರ್ಸು. 34ನೇ ಪ್ರಶ್ನೆ, ಮೇಡಮ್ ಮೇರಿ ಕ್ಯೂರಿಗೆ 2 ಬಾರಿ ನೊಬೆಲ್ ಪ್ರಶಸ್ತಿಯನ್ನು ದೊರಕಿದತಿ. ಅನುಕ್ರಮವಾಗಿ ಯಾವ ವರ್ಷ ಇವರಿಗೆ ಈ ಪ್ರಶಸ್ತಿ ದೊರಕುತ್ತದೆ ಅಂದರೆ 1903 ಮತ್ತು 1911ರಲ್ಲಿ ಇವರಿಗೆ ಈ ಪ್ರಶಸ್ತಿ ಅನುಕ್ರಮವಾಗಿ ದೊರಕುತ್ತದೆ. ಜರ್ಮನಿ ಪಾರ್ಲಿಮೆಂಟ್ನ ಹೆಸರೇನು ಎಂಬುದು ಈ ಪ್ರಶ್ನೆಯಾಗಿದೆ. ಏನು ಹಾಗಾದರೆ 35ನೇ ಪ್ರಶ್ನೆಗೆ ಆಯ್ಕೆ ಡಿ, ಬುಂಡೆಸ್ಟಾಗ್ ಜರ್ಮನಿಯ ಪಾರ್ಲಿಮೆಂಟ್ನ ಹೆಸರು. ಈಗ ನಮ್ಮ ಸಂವಿಧಾನದಲ್ಲಿ ಒಟ್ಟು ವಿಧಿಗಳು ಎಷ್ಟಿವೆ ಅಂದರೆ 450ಕ್ಕಿಂತ ಹೆಚ್ಚು ವಿಧಿಗಳನ್ನು ನಾವೀಗ ನಮ್ಮ ಸಂವಿಧಾನದಲ್ಲಿ ನೋಡ್ಬೋದು. ಸಂವಿಧಾನ ಜಾರಿಗೆ ಬಂದಾಗ 395 ವಿಧಿಗಳಿದ್ವು. 37ನೇ ಪ್ರಶ್ನೆ, ನೂತನ ಸಂವಿಧಾನ ರಚನಾ ಸಮಿತಿ ಮೊದಲ ಸಭೆ ಯಾವ ದಿನದಂದು ನಡೀತತೆ ಎಂಬುದು ಈ ಪ್ರಶ್ನೆಯಾಗಿದೆ. 9ನೇ ಡಿಸೆಂಬರ್ 1946ರಲ್ಲಿ ಸಂವಿಧಾನ ರಚನಾ ಸಮಿತಿಯ ಮೊದಲ ಸಭೆ ನಡೀತದೆ. ಸಚ್ಚಿದಾನಂದ ಸಿನ್ಹಾ ಅವರು ಹಂಗಾಮಿ ಅಧ್ಯಕ್ಷರಾಗಿ ಈ ಸಮಯದಲ್ಲಿರ್ತಾರೆ. ಅದರ ರಚನಾ ಸಮಿತಿಯ ಅಧ್ಯಕ್ಷರು ರಾಜೇಂದ್ರ ಪ್ರಸಾದ್ ಅವರು ಆಗಿರ್ತಾರೆ. 38ನೇ ಪ್ರಶ್ನೆ, ಸಂವಿಧಾನದ ರಚನೆಯ ಸಮಯದಲ್ಲಿ ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರು ಯಾರಾಗಿರ್ತಾರೆ? ಸರ್ದಾರ್ ವಲ್ಲಭಭಾಯ್ ಪಟೇಲ್ ರವರು ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಇದು ಸರಿಯಾಗಿ ನೆನಪಿರಲಿ, ಇದು ಇಂಪಾರ್ಟೆಂಟು. ಒಂದು 2-3 ಸರಿ ಇದು ರಿಪಿಟೇಷನ್ ಆಗಿದೆ. ವಲ್ಲಭಭಾಯ್ ಪಟೇಲ್ರು ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಮುಂದಿನ ಪ್ರಶ್ನೆ, ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದ ಈ ಕೆಳಗಿನ ಯಾರು ಕನ್ನಡಿಗರು ಅಲ್ಲ ಎಂಬುದು ಈ ಪ್ರಶ್ನೆಯಾಗಿದೆ. ನೋಡಿ 39ನೇ ಪ್ರಶ್ನೆ, ಯಾರಲ್ಲ? ವಿ ಗಿರಿಯವರು ಕನ್ನಡಿಗರು ಅಲ್ಲ ಎಂಬುದು ಇದಕ್ಕೆ ಸರಿಯಾದ ಉತ್ತರ. ಭಾರತದಲ್ಲಿ ನಿರ್ಮಾಣವಾದ ಮೊಟ್ಟ ಮೊದಲನೆಯ ಚಲನಚಿತ್ರ ಯಾವುದು? ಭಾರತದಲ್ಲಿ, ಇದು ಕರ್ನಾಟಕದಲ್ಲಲ್ಲ, ಭಾರತದಲ್ಲಿ. 40ನೇ ಪ್ರಶ್ನೆ, ರಾಜ ಹರಿಶ್ಚಂದ್ರ ಈ ಚಿತ್ರವು ಭಾರತದಲ್ಲಿ ಮೊಟ್ಟ ಮೊದಲನೆಯಾಗಿ ಇದು
ನಿರ್ಮಾಣಾಕತಿ ಕರ್ನಾಟಕದಲ್ಲಿ ಸತಿ ಸುಲೋಚನಾ ಎಂಬ ಚಿತ್ರ ನಿರ್ಮಾಣಾಕತಿ. ಮುಂದಿನ ಪ್ರಶ್ನೆ ಮೆಂಟಲ್ ಅಬಿಲಿಟಿ ಇದು. 43ನೇ ಪ್ರಶ್ನೆ, ಜಲಿಯನ್ ವಾಲಾಬಾಗ್ ಸಭೆಯ ಮೇಲೆ ಗುಂಡು ಹಾರಿಸುವಂತೆ ಆಜ್ಞೆ ಮಾಡಿದ ಬ್ರಿಟಿಷ್ ಅಧಿಕಾರಿ ಯಾರು ಎಂಬುದು ಈ ಪ್ರಶ್ನೆಯಾಗಿದೆ. ಯಾರು ಹಾಗಾದರೆ? ಆಯ್ಕೆ ಎ ಜನರಲ್ ಡಯರ್ ಅವರು. 43ನೇ ಪ್ರಶ್ನೆ, ಜನರಲ್ ಡಯರ್ ಅವರು ಆದೇಶವನ್ನು ಗುಂಡು ಹಾರಿಸಲು, ಜನಗಳ ಮೇಲೆ ಗುಂಪಿನ ಮೇಲೆ ಗುಂಡು ಹಾರಿಸಲು ಆದೇಶವನ್ನು ನೀಡ್ತಾರೆ. 44ನೇ ಪ್ರಶ್ನೆ, 1857ರ ಭಾರತದ ಸ್ವತಂತ್ರ ಸಂಗ್ರಾಮ ಎಂಬ ಗ್ರಂಥವನ್ನು ನೋಡಿ ನೆನಪಿರಲಿ, ಗ್ರಂಥವನ್ನು ಬರೆದವರು ಯಾರು ಎಂಬುದು ಈ ಪ್ರಶ್ನೆ. ಆಯ್ಕೆ ಬಿ ವಿ ಡಿ ಸಾವರ್ಕರ್ ಅವರು ಈ ಗ್ರಂಥವನ್ನು ಬರೀತಾರೆ. ಮುಂದಿನ ಪ್ರಶ್ನೆ, ಅತಿ ಹೆಚ್ಚು ತನ್ಯತೆಯನ್ನು ಹೊಂದಿರುವ ಲೋಹ, ತನ್ಯತೆಯನ್ನು ಹೊಂದಿರುವ ಲೋಹ ಯಾವುದು ಎಂಬುದು 45ನೇ ಪ್ರಶ್ನೆ. ಚಿನ್ನ ಅತಿ ಹೆಚ್ಚು ತನ್ಯತೆಯನ್ನು ಹೊಂದಿರುವಂತಹ ಲೋಹವಾಗಿದೆ. 46ನೇ ಪ್ರಶ್ನೆ, ಬಟ್ಟೆ ತೊಳೆಯಲು ಯಂತ್ರ ವಾಷಿಂಗ್ ಮಿಷಿನ್ದಲ್ಲಿ ಬಟ್ಟೆ ಒಣಗಲು ಕಾರಣವೇನು ಎಂಬುದು 46ನೇ ಪ್ರಶ್ನೆಯಾಗಿದೆ. ಕೇಂದ್ರಾಪಗಾಮಿ ಬಲ ಅಥವಾ ಕೇಂದ್ರಾಭಿಮುಖ ಬಲ ಇದಕ್ಕೆ ಮುಖ್ಯ ಕಾರಣವಾಗಿರುತ್ತೆ. ಈ ಜಲಪಾತವನ್ನು ಕರ್ನಾಟಕದ ನಯಾಗಾರ ಎಂದು ನಾವು ಕರಿತೀವಿ. ಯಾವುದನ್ನು? ಕರ್ನಾಟಕದ ನಯಾಗಾರ ಫಾಲ್ಸ್ ಅಂತ ಹೇಳಿ ನಾವು ಕರಿತೀವಿ. ಆಯ್ಕೆ ಡಿ ಗೋಕಾಕ್ ಜಲಪಾತವನ್ನು ನಾವು ಕರ್ನಾಟಕದ ನಯಗಾರ ಜಲಪಾತ ಅಂತೇಳಿ ಕರಿತೀವಿ. 48ನೇ ಪ್ರಶ್ನೆ, ವಂದಿಸಿ ಬರೆಯಿರಿ ಇದರ ಮೇಲೆ ಕೇಳಿದಂಥ ಪ್ರಶ್ನೆ. ಕರ್ನಾಟಕದ ಕಾಶ್ಮೀರ ಅಂತೇಳಿ ಕೊಡಗನ್ನ ನಾವು ಕರಿತೀವಿ. ಸಹ್ಯಾದ್ರಿ ಬೆಟ್ಟ ಅಂತೇಳಿ ಪಶ್ಚಿಮ ಘಟ್ಟನ ನಾವು ಕರಿತೀವಿ. ಕಾಫಿ ನಾಡು ಇದು ಚಿಕ್ಕಮಗಳೂರು. ಮಲೆನಾಡು ನಿತ್ಯ ಹಸಿರು ಕಾಡುಗಳು. ನೋಡಿ ನೀವು ಇಲ್ಲೇ ನೋಡಿ ಕೇಳಿ, ಕರ್ನಾಟಕದ ಕಾಶ್ಮೀರ ಕೊಡಗು, ಸಹ್ಯಾದ್ರಿ ಬೆಟ್ಟ ಅಂತೇಳಿ ಪಶ್ಚಿಮ ಘಟ್ಟ ಕರಿತೀವಿ, ಕಾಫಿ ನಾಡು ಅಂತೇಳಿ ಚಿಕ್ಕಮಗಳೂರನ್ನು ಕರಿತೀವಿ, ಮಲೆನಾಡು ಅಂತೇಳಿ ನಿತ್ಯ ಹಸಿರು ಕಾಡುಗಳನ್ನು ಕರಿತೀವಿ. ಮುಂದಿನ 49ನೇ ಪ್ರಶ್ನೆ, ಆನಂದ ಕಂದ ಇದು ಇವರ ಕಾವ್ಯನಾಮ. ಇದು ಯಾರ ಕಾವ್ಯನಾಮ? ಇದು ಬೆಟಗೇರಿ ಕೃಷ್ಣ ಶರ್ಮಾ ಅವರ ಕಾವ್ಯನಾಮ. ಮುಂದಿನ ಪ್ರಶ್ನೆ 50ನೇ ಪ್ರಶ್ನೆ, ಅಂಶಿ ರಾಷ್ಟ್ರೀಯ ಉದ್ಯಾನವನ ಇದು ಯಾವ ಜಿಲ್ಲೆಯಲ್ಲಿ ಕಂಡುಬರ್ತದೆ ಅಂದರೆ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರ್ತದೆ. ನ್ಯಾಟೋ ಈ ಸಂಸ್ಥೆಯ ಪ್ರಧಾನ ಕಚೇರಿ, ನೋಡಿ ಇದು ಇಂಪಾರ್ಟೆಂಟು, ನ್ಯಾಟೋ ಈ ಸಂಸ್ಥೆಯ ಪ್ರಧಾನ ಕಚೇರಿ ಎಲ್ಲಿ ಕಂಡುಬರ್ತದೆ ಅಂತೇಳಿ 51ನೇ ಪ್ರಶ್ನೆ. ಇದು ಬ್ರುಸೆಲ್ಸ್ನಲ್ಲಿ ಕಂಡುಬರ್ತದೆ. 52ನೇ ಪ್ರಶ್ನೆ, ರಾಜ್ಯಪಾಲರಾಗಲು ಇರಬೇಕಾದ ಕನಿಷ್ಠ ವಯೋಮಿತಿ ಎಷ್ಟು? ರಾಜ್ಯಪಾಲರು ರಾಷ್ಟ್ರಪತಿ ಆಗಲು 35 ವರ್ಷಗಳು ಕನಿಷ್ಠ ವಯೋಮಿತಿ ಆಗಿರುತ್ತೆ. ಶ್ರವಣಬೆಳಗೊಳದಲ್ಲಿರುವ ಗೊಮ್ಮಟೇಶ್ವರ ಮೂರ್ತಿಯನ್ನು ಕೆತ್ತಿದ ಶಿಲ್ಪಿ ಯಾರು ಎಂಬುದು ಈ ಪ್ರಶ್ನೆಯಾಗಿದೆ. ಯಾರು ಹಾಗಾದರೆ ಅಂದರೆ ಅರಿಷ್ಟನೇಮಿ ಅವರು ಇದನ್ನು ಕೆತ್ತಾರೆ. 53ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಡಿ ಅರಿಷ್ಟನೇಮಿ. ಕಬ್ಬು ಮತ್ತು ಸಕ್ಕರೆ ಉತ್ಪಾದನದಲ್ಲಿ ಪ್ರಪಂಚದಲ್ಲಿ ಭಾರತ ಎಷ್ಟನೇ ಸ್ಥಾನವನ್ನು ಹೊಂದಿದೆ ಎಂಬುದು 54ನೇ ಪ್ರಶ್ನೆ. 2ನೇ ಸ್ಥಾನವನ್ನು ಹೊಂದಿದೆ. ಇವುಗಳಲ್ಲಿ ಯಾವುದು ಕಡಲ ಕೊರತೆಯನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಬಲ್ಲದು? ಕಡಲ ಕೊರತೆಯನ್ನು ಪರಿಣಾಮಕಾರಿಯಾಗಿ ಈ ಕೆಳಗಿನ ಯಾವ ಅಂಶ, 55ನೇ ಪ್ರಶ್ನೆಗೆ ಯಾವ ಅಂಶ ನಿಯಂತ್ರಣದಲ್ಲಿರ್ತದೆ ಅಂದರೆ ಮ್ಯಾಂಗ್ರೋವ್ ಅರಣ್ಯ. ಸಮುದ್ರ ತೀರದಲ್ಲಿ ಮ್ಯಾಂಗ್ರೋವ್ ಅರಣ್ಯಗಳನ್ನು ಬೆಳೆಸುವುದರಿಂದ ಇದು ಕೊರತೆ ಪರಿಣಾಮಕಾರಿಯಾಗಿ ನಿಯಂತ್ರಣದಲ್ಲಿರ್ತತಿ. ಮುಂದಿನ ಪ್ರಶ್ನೆ, ಕನ್ನಡ ನಾಡಿನ ಪ್ರಥಮ ಶಾಸನ ಯಾವುದು? ಅಲ್ಮಿಡಿ ಶಾಸನ ಈ ವಂಶದ ಶಾಸನವಾಗಿದೆ ಎಂಬುದು 56ನೇ ಪ್ರಶ್ನೆ. ಇದು ಕದಂಬರ ಶಾಸನ ಆಗಿದೆ. ಬುದ್ಧನು ತನ್ನ ಉಪದೇಶ ಅಥವಾ ತನ್ನ ಮೊದಲನೆಯ ಬೋಧನೆಯನ್ನು ಡ್ಯಾಶ್ದಲ್ಲಿ ಅಂದರೆ ಎಲ್ಲಿ ಮಾಡಿದನು ಎಂಬುದು ಈ ಪ್ರಶ್ನೆಯಾಗಿದೆ. 57ನೇ ಪ್ರಶ್ನೆಗೆ ಸಾರನಾಥದಲ್ಲಿ ಮೊದಲನೆಯ ಬೋಧನೆಯನ್ನು ಮಾಡ್ತಾರೆ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಎಷ್ಟು ವಲಯಗಳಿವೆ? 7 ವಲಯಗಳು ಕಂಡುಬರ್ತವೆ. ಕನ್ನಡದ ಮೊದಲನೆಯ ಟಾಕಿ ಚಿತ್ರ ಯಾವುದು ಎಂಬುದು 59ನೇ ಪ್ರಶ್ನೆಯಾಗಿದೆ. ಸತಿ ಸುಲೋಚನಾ ಕನ್ನಡದ ಮೊದಲನೆಯ ಟಾಕಿ ಚಿತ್ರ ಆಗಿದೆ. ಕರ್ನಾಟಕ ರಾಜ್ಯ ಮೀಸಲು ಪಡೆಯ ಮುಖ್ಯಸ್ಥರು ಈ ಹುದ್ದೆಯವರು ಆಗಿರುತ್ತಾರೆ. ನೋಡಿ ಇದು KSRP ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆ ಆಗಿದ್ದರಿಂದ ಅದೇ ಬೇಸಿಕ್ ಮೇಲೆ ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಪಡೆಯ
ಮುಖ್ಯಸ್ಥರು ಯಾರಾಗಿರ್ತಾರೆ ಅಂತೇಳಿ ಕೇಳಿದರೆ ಎ ಡಿ ಜಿ ಪಿ ಅವರು ಈ ಮೀಸಲು ಪಡೆಯ ಮುಖ್ಯಸ್ಥರಾಗಿ ಕರ್ತವ್ಯನ ನಿರ್ವಹಿಸ್ತಾರೆ. ಮುಂದಿನ ಪ್ರಶ್ನೆ, ಆಹಾರದೊಳಗಿನ ಅಯೋಡಿನ್ ಕೊರತೆಯಿಂದ ಮನುಷ್ಯನಿಗೆ ಈ ಕಾಯಿಲೆ ಬರುತ್ತದೆ. ಆಯ್ಕೆ ಎ, ಸರಳಗಳಗಂಡ ಕಾಯಿಲೆ ಬರುತ್ತದೆ. ಮುಂದಿನ ಪ್ರಶ್ನೆ, ನೀರಿನ ಸಾಂದ್ರತೆ ಗರಿಷ್ಠವಾಗಿರುವುದು ಯಾವ ಉಷ್ಣಾಂಶದಲ್ಲಿ? ಅಂದರೆ 4 ಡಿಗ್ರಿ ಸೆಲ್ಸಿಯಸ್. 4 ಡಿಗ್ರಿ ಸೆಲ್ಸಿಯಸ್. ಕುದಿಯುವ ಬಿಂದು 100 ಡಿಗ್ರಿ ಸೆಲ್ಸಿಯಸ್. ಈ ಹುಳುಗಳಲ್ಲಿ ಯಾವುದು ಪರಾವಲಂಬಿ ಅಲ್ಲ? 65ನೇ ಪ್ರಶ್ನೆಗೆ ಆಯ್ಕೆ ಎ, ಎರೆಹುಳು. ಇದು ಪರಾವಲಂಬಿ ಅಲ್ಲ. ಬಾಹ್ಯರೇಖೆ ಕೃಷಿ ಪದ್ಧತಿಯಲ್ಲಿ ಇಳಿಜಾರು. ಬಾಹ್ಯರೇಖೆ ಕೃಷಿ ಪದ್ಧತಿಯಲ್ಲಿ ಇಳಿಜಾರು ಪ್ರದೇಶಕ್ಕೆ ಅಡ್ಡಲಾಗಿ ಉಳುಮೆ ಮಾಡಲಾಗುತ್ತದೆ ಏಕೆ ಎಂಬುದು ಈ ಪ್ರಶ್ನೆಯಾಗಿದೆ. 66ನೇ ಪ್ರಶ್ನೆ, ಮಳೆ ನೀರಿನಿಂದ ಮಣ್ಣು ಕೊಚ್ಚಿ ಹೋಗದಂತೆ ತಡೆಯಲು ಇದು ಸಹಾಯ ಮಾಡುತ್ತದೆ. ಹಾಗಾಗಿ ಈ ಪದ್ಧತಿಯನ್ನು ಬಳಸ್ತಾರೆ. ಮುಂದಿನ ಪ್ರಶ್ನೆ, ಈ ಕೆಳಗೆ ನೀಡಿರುವ ದತ್ತಾಂಶ, ಇದು ಮೆಂಟಲ್ ಎಬಿಲಿಟಿ, ಬೈಲ್ ರಸ ಸ್ರವಿಕೆಯಿಂದ ಯಾವುದರಿಂದ ಆಗುತ್ತದೆ? ಬೈಲ್ ರಸ ಸ್ರವಿಕೆ ಯಾಗುವುದು ಯಾವುದರಿಂದ ಎಂಬುದು 68ನೇ ಪ್ರಶ್ನೆಯಾಗಿದೆ. ಆಯ್ಕೆ ಡಿ, ಲಿವರ್ನಿಂದ ಈ ರಸ ಸ್ರವಿಕೆ ಆಗುತ್ತದೆ. 2 ಧ್ರುವದಲ್ಲಿ ಭೂಮಿಯ ದೈನಂದಿನ ಚಲನೆಯ ವೇಗ ಪ್ರತಿ ಗಂಟೆಗೆ ಎಷ್ಟಿರ್ತದೆ ಎಂಬುದು 69ನೇ ಪ್ರಶ್ನೆಯಾಗಿದೆ. ಆಯ್ಕೆ ಸಿ, ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಿ, 0 ಕಿಲೋಮೀಟರ್. ಇದು 2 ಧ್ರುವಗಳ ಭೂಮಿಯ ದೈನಂದಿನ ಚಲನೆಯ ವೇಗ ಆಗಿರುತ್ತದೆ. ಮುಂದಿನ ಪ್ರಶ್ನೆ, ಚಂದ್ರನ ಮೇಲೆ ಕಾಲಿರಿಸಿದ ಎರಡನೇ ವ್ಯಕ್ತಿ ಯಾರು ಎಂಬುದು ಈ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಎಡ್ವಿನ್ ಆಲ್ಡ್ರಿನ್ ಅವರು. ಎರಡನೇ ವ್ಯಕ್ತಿ ನೀಲ್ ಆರ್ಮ್ಸ್ಟ್ರಾಂಗ್ ಅವರು. ಇಲ್ಲೇ 2 ಕ್ವಶನ್ ಕೂಡ ಇಲ್ಲೇ ಇದೆ, ನೋಡ್ಕೊಳ್ಳಿ. 71ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಯಾವುದು ಎಂಬುದು ಪ್ರಶ್ನೆಯಾಗಿದೆ. ಆಗುಂಬೆ, ದಕ್ಷಿಣ ಭಾರತದ ಚಿರಾಪುಂಜಿ ಎಂದೇ ಪ್ರಖ್ಯಾತ ಪಡೆದಿದೆ. 72ನೇ ಪ್ರಶ್ನೆ, ಒಂದೇ ಸಮಾನ ಉಷ್ಣಾಂಶ ಹೊಂದಿರುವ ಸ್ಥಳಗಳನ್ನು ಸೇರಿಸುವ ರೇಖೆಯನ್ನು ಡ್ಯಾಶ್ ಅಂತ ನಾವು ಕರಿತೀವಿ. ಸಮಾನ ಉಷ್ಣಾಂಶ ಅಂದರೆ ಐಸೋಥರ್ಮ್ಸ್. 72ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಐಸೋಥರ್ಮ್ಸ್. ಮುಂದಿನ ಪ್ರಶ್ನೆ, ಹೊಸ 500 ರು ನೋಟಿನ ಮೇಲೆ ಡ್ಯಾಶ್ ರವರ ಸಹಿ ಇದೆ. ಯಾರ ಸಹಿ ಇರುತ್ತೆ ಎಂಬುದು ಈ ಪ್ರಶ್ನೆಯಾಗಿದೆ. ಯಾರ ಸಹಿ? 73ನೇ ಪ್ರಶ್ನೆಗೆ ಸರಿಯಾದ ಉತ್ತರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಅವರ ಸಹಿ ಈ ನೋಟಿನ ಮೇಲೆ ಇರ್ತತೆ. 74ನೇ ಪ್ರಶ್ನೆ, ಹೊಸ 2000 ಕರೆನ್ಸಿಯ ನೋಟು ಈಗ ಈ ಪ್ರಸ್ತುತ ಚಲಾವಣೆಯಲ್ಲಿಲ್ಲವು ಎಷ್ಟು ಭಾಷೆ ಇರ್ತದೆ ಅಂದರೆ ಎಲ್ಲ ನೋಟುಗಳಲ್ಲಿ ಒಂದೇ ಸಮಾನವಾಗಿರ್ತದೆ. ಆಕೆ 17 ಭಾಷೆಯನ್ನು ನಾವು ಕಾಣಬಹುದು. ಬಾಲ ಕಾರ್ಮಿಕ ಪದ್ಧತಿ ನಿರ್ಮೂಲನಾ ಕಾಯ್ದೆಯಲ್ಲಿರುವಂತೆ ಬಾಲಕ ಅಥವಾ ಬಾಲಕಿ ಎಂದರೆ ಎಷ್ಟು ವರ್ಷನ ವಯಸ್ಸಿನ ಒಳಗಿರ್ಬೇಕಂದ್ರೆ 14 ವರ್ಷದ ವಯಸ್ಸಿನ ಒಳಗಿನ ಮಗು. ಇದು 1986ರಲ್ಲಿ ಬಾಲ ಕಾರ್ಮಿಕ ಪದ್ಧತಿ ನಿರ್ಮೂಲನೆ ನಿರ್ಮೂಲನಾ ಪದ್ಧತಿ ಜಾರಿಗೆ ಬರ್ತದೆ. ಜೂನ್ 12 ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನ ಅಂತೇಳಿ ನಾವು ಆಚರಣೆ ಮಾಡ್ತೀವಿ. 76ನೇ ಪ್ರಶ್ನೆ, ಮನುಷ್ಯನ ದೇಹದಲ್ಲಿ ಒಟ್ಟು ಎಷ್ಟು ಮೂಳೆಗಳಿವೆ? ಮನುಷ್ಯನ ದೇಹದಲ್ಲಿ ಒಟ್ಟು 206 ಮೂಳೆಗಳಿವೆ. ಸೂರ್ಯನ ಕಿರಣಗಳಿಂದ ನಮಗೆ ವಿಟಮಿನ್ ಡಿ ಸಿಗುತ್ತೆ. ಇಲ್ಲಾಂದರೆ ರಿಕೆಟ್ಸ್ ಎಂಬ ರೋಗ ಬರ್ತದೆ. 78, 79, 80 ಇವೆಲ್ಲ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟವು. 82ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಸಮತೂಗಿಸಿದ ಸಮೀಕರಣವನ್ನು ಗುರುತಿಸಿ ಎಂಬುದು 82ನೇ ಪ್ರಶ್ನೆಯಾಗಿದೆ. ಆಯ್ಕೆ ಬಿ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಹಸಿರು ಅಥವಾ ಗಿಡದಿಂದ ಉದುರಿದ ಹಸಿರೆಲೆಯನ್ನು ತೆಗೆದಿಟ್ಟು ಕೆಲ ಕಾಲ ನೀರಿನಲ್ಲಿ ನೆನೆಸಿ ಹೊರ ತೆಗೆದು ಅದನ್ನು ಸ್ಪಿರಿಟ್ ಹಾಗೂ ಅಯೋಡಿನ್ ದ್ರಾವಣದಲ್ಲಿ ಅದ್ದಿದಾಗ ಎಲೆ ಕಡುನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಇದು ಯಾವುದರ ಇರುವಿಕೆಯನ್ನು ಸೂಚಿಸುತ್ತದೆ ಎಂಬುದಂದರೆ ಆಕೆಯೇ ಪಿಷ್ಟ ಇರುವುದರ ಬಗ್ಗೆ ಇದು ಸೂಚಿಸುತ್ತದೆ. 84, ಆಕಾಶವಾಣಿ ಕೇಂದ್ರದಲ್ಲಿ ಒಬ್ಬ ಹಾಡುಗಾರನು ಹಾಡುತ್ತಿದ್ದಾನೆ. ಈ ಹಾಡು ರೇಡಿಯೋದಿಂದ ಆಲಿಸುವವರಿಗೆ ಸುಮಾರು ಈ ವೇಗದಲ್ಲಿ ತಲುಪ್ತತೆ ಎಂಬುದು 84ನೇ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಆಯ್ಕೆ ಬಿ ಇದಕ್ಕೆ ಸರಿಯಾದ ಉತ್ತರ. ಡಾರ್ವಿನ್ನ ಸಿದ್ಧಾಂತದ
ಅತಿ ದೊಡ್ಡ ಲೋಪವೆಂದರೆ ಅವನು ಇದನ್ನು ವಿವರಿಸಲು ಸಾಧ್ಯವಾಗದೆ ಹೋದದ್ದು. ಅಂದರೆ ಭಿನ್ನತೆಗಳನ್ನು 85 ಭಿನ್ನತೆಗಳನ್ನು ವಿವರಿಸಲು ಸಾಧ್ಯವಾಗಲಿಲ್ಲ. 86ನೇ ಪ್ರಶ್ನೆ, ರಾಷ್ಟ್ರಕೂಟರು ಬಾದಾಮಿ ಚಾಲುಕ್ಯರ ಈ ದೊರೆಯನ್ನು ಸೋಲಿಸ್ತಾರೆ. ರಾಷ್ಟ್ರಕೂಟರು ಯಾರನ್ನು ಸೋಲಿಸ್ತಾರೆ ಅಂತಂದರೆ 86ನೇ ಪ್ರಶ್ನೆ, ಕೀರ್ತಿವರ್ಮನನ್ನು ಸೋಲಿಸಿ ರಾಷ್ಟ್ರಕೂಟರು ಅಧಿಕಾರಕ್ಕೆ ಬರ್ತಾರೆ. ಭಾರತದಲ್ಲಿ ಯಾವ ವರ್ಷದಲ್ಲಿ 61ನೇ ಸಂವಿಧಾನ ತಿದ್ದುಪಡಿ ಪ್ರಕಾರ 21 ವರ್ಷ ಇತ್ತು ವೋಟ್ ಮಾಡೋಕ್ಕೆ, ಅದನ್ನು 18 ವರ್ಷಕ್ಕೆ ತರಲಾಯಿತು. ಅಂದರೆ ಯಾವುದಂದರೆ ಆಯ್ಕೆ ಸಿ 1989. ಇದು 2000ನೇ ಇಸ್ವಿಯಲ್ಲಿ ಆದ ಪಂಚಾಯತ್ ರಾಜ್ ಕಾಯ್ದೆಯ ಎರಡನೇ ತಿದ್ದುಪಡಿ ಪ್ರಕಾರ ಪ್ರತಿ ಗ್ರಾಮ ಪಂಚಾಯಿತಿ ಸದಸ್ಯನು ತನ್ನ ಮನೆಯಲ್ಲಿ ಕಡ್ಡಾಯವಾಗಿ ಸೌಲಭ್ಯ ಹೊಂದಿರಬೇಕಂದ್ರೆ ಶೌಚಾಲಯ ಸೌಲಭ್ಯವನ್ನು ಹೊಂದಿರಬೇಕು. ಈಗ ಪ್ರಪಂಚದ ಒಟ್ಟು ಜನಸಂಖ್ಯೆಯಲ್ಲಿ ಭಾರತದಲ್ಲಿ ವಾಸಿಸುತ್ತಿರುವ ಪ್ರಮಾಣ 17.3. ಈ ವಸ್ತುಗಳ ಉತ್ಪನ್ನಗಳ ಗುಣಮಟ್ಟ ನಿರ್ಧರಿಸಲು ಹಾಲ್ಮಾರ್ಕ್ ಚಿಹ್ನೆಯನ್ನು ಬಳಸಲಾಗುತ್ತದೆ ಎಂಬುದು 90ನೇ ಪ್ರಶ್ನೆ. ವ್ಯವಸಾಯ ಉತ್ಪನ್ನ ಇದು ಈ ಚಿಹ್ನೆಯನ್ನು ಕಡ್ಡಾಯ ಮಾಡಿದೆ. ಮುಂದಿನ ಪ್ರಶ್ನೆ ಹೊಂದಿಸಿ ಬರೆಯರಿದೆ. 91ನೇ ಪ್ರಶ್ನೆ ಒಂದಕ್ಕೆ ಡಿ. ತುಂಗಾ ನದಿ ಪೂರ್ವಾಭಿಮುಖವಾಗಿ ಹರಿಯುವ ನದಿ. ಕೃಷ್ಣಾ ನದಿ ಇದು ಮಹಾಬಲೇಶ್ವರದಲ್ಲಿ ಉಗಮವಾಗ್ತತಿ. ಶರಾವತಿ ನದಿ ಇದು ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿ. ಮಲಪ್ರಭಾ ನದಿ ಇದು ನವಿಲು ತೀರ್ಥ ಡ್ಯಾಮ್ಗೆ ಸಂಬಂಧಿಸಿದೆ. 92ನೇ ಪ್ರಶ್ನೆ, ಮ್ಯಾಂಚೆಸ್ಟರ್ ಇದು ಯಾವ ಕಾರಣಕ್ಕಾಗಿ ಪ್ರಸಿದ್ಧಿ ಅಂದರೆ ಇದು ಜವಳಿ ಉದ್ಯಮಕ್ಕಾಗಿ ಪ್ರಸಿದ್ಧಿ. ಸಂವಿಧಾನ ಪರಿಹಾರದ ಹಕ್ಕು ಈ ವಿಧಿಯಲ್ಲಿ ಅಳವಡಿಸಲಾಗಿದೆ ಅಂದರೆ 32ನೇ ವಿಧಿಯಲ್ಲಿ ಅಳವಡಿಸಲಾಗಿದೆ. ನಮ್ಮ ಸಂವಿಧಾನದ ಈ ಭಾಗವನ್ನು ಐರಿಷ್ ಸಂವಿಧಾನದಿಂದ ಅಥವಾ ಐರ್ಲೆಂಡ್ ಸಂವಿಧಾನದಿಂದ ನಾವು ಎರವಲು ಪಡ್ಕೊಂಡಿವಿ. ಅಂದರೆ ರಾಜ್ಯ ನಿರ್ದೇಶಕ ತತ್ವಗಳನ್ನು ನಾವು ಐರ್ಲೆಂಡ್ ಸಂವಿಧಾನದಿಂದ ಅಥವಾ ಐರಿಷ್ ಸಂವಿಧಾನದಿಂದ ಎರವಲು ಪಡೆದಿದ್ದೇವೆ. ಇವರು ಭಾರತದ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರಾಗಿದ್ದರು. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರು ಅಧ್ಯಕ್ಷರಾಗಿದ್ದರು. 96, 97, 98ನೇ ಪ್ರಶ್ನೆ, ಈ ಮನೆತನ ವಿಜಯನಗರ ಸಾಮ್ರಾಜ್ಯವನ್ನು ಆಳಲಿಲ್ಲ. ಅಂದರೆ ಸಂಗಮ, ಸಾಳ್ವ, ಅರವೀಡು ಮತ್ತು ತುಳುವ ಸಮುದಾಯಗಳು ವಂಶಗಳು ಆಳಿದ್ವು. ಆದರೆ ಪಲ್ಲವ ಇದು ಸಪರೇಟ್ ವಂಶ ಇದು. ಹಾಗಾಗಿ ಭಾರತೀಯ ಅರ್ಥವ್ಯವಸ್ಥೆಯಲ್ಲಿ ಕೃಷಿಯನ್ನು ಪ್ರಾಥಮಿಕ ವಲಯಕ್ಕೆ ಸೇರಿಸಲಾಗಿದೆ. ಇಂಗ್ಲೆಂಡ್ ದೇಶದ ಕರೆನ್ಸಿ ಯಾವುದು ಎಂಬುದು ಈ ಪ್ರಶ್ನೆ ಕೊನೆಯ ಪ್ರಶ್ನೆಯಾಗಿದೆ. ಆಯ್ಕೆ ಸಿ ಪೌಂಡ್ ಎಂಬುದು ಇಂಗ್ಲೆಂಡ್ ದೇಶದ ಕರೆನ್ಸಿಯಾಗಿದೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗಿದೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.